ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೆ ನಮಸ್ಕಾರ. ಇವತ್ತು ಟ್ರಾನ್ಸ್ಪ್ಲಾಂಟೇಷನ್ ಮಾಹಿತಿ ಬಗ್ಗೆ ಇವತ್ತು ಮಾಡೋ ಅದೊಂದು ಇಂಪಾರ್ಟೆಂಟ್ ವಿಡಿಯೋ. ಇದೇನೆಂದರೆ 2 ಸೆಷನ್ಸ್ ಏನಕ್ಕೆ ಬೇಕಾಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್, ಸ್ವಲ್ಪ ಮುಖ್ಯಾಂಶಗಳು ಇದ್ದಾವೆ. ಏನು ಕಾರಣ, ಡಿಮಾಂಡಿಂಗ್ ಕಾರಣಗಳು ಏನಿದೆ, ಏನಕ್ಕೆ ಸೆಕೆಂಡ್ ಸೆಷನ್ ಮಾಡಬೇಕಾಗುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈಗ ಯೂಶುವಲ್ ಆಗಿ ಕ್ಲಾಸ್ 6 ಕ್ಲಾಸ್ 7 ಬಾಲ್ನೆಸ್ ಅವರಿಗೆ ಸೆಕೆಂಡ್ ಸೆಷನ್ ಬೇಕೇ ಬೇಕು. ಮತ್ತೆ ಸ್ವಲ್ಪ ಫೇರ್ ಸ್ಕಿನ್ ಇದ್ರೇನು ಸ್ವಲ್ಪ ಗ್ರಾಫ್ಟ್ಸ್ ಜಾಸ್ತಿ ಬೇಕಾಗಿ ಸೆಕೆಂಡ್ ಸೆಷನ್ ಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ರೀಸನ್, ಒಂದು ಇಂಪಾರ್ಟೆಂಟ್ ರೀಸನ್ ಇದೆ, ಅದರಿಂದ ಸೆಕೆಂಡ್ ಸೆಷನ್ ಬೇಕಾಗುತ್ತೆ. ಅದೇನಂದ್ರೆ, ಈಗ ಹೇರ್ ಗ್ರಾಫ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಕ್ವಾಲಿಟಿ ಕ್ವಾಂಟಿಟಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಕ್ವಾಂಟಿಟಿ ಅಂದ್ರೆ ನಂಬರ್ ಆಫ್ ದ ಗ್ರಾಫ್ಟ್ಸ್, 2000 ಬರುತ್ತಾ, 3000 ಬರುತ್ತಾ, 4000 ಬರುತ್ತಾ ಅಂತ. ಆ ಕ್ವಾಲಿಟಿ ಅಂದ್ರೆ ಒಂದೊಂದು ಗ್ರಾಫ್ಟ್ ಚೆನ್ನಾಗಿದೆಯಾ, ಹೆಲ್ತಿ ಆಗಿದೆಯಾ, ಇಲ್ಲಾಂದ್ರೆ ಒಂದೊಂದು ರೂಟ್ ನಲ್ಲಿ ಒಂದೇ ಫಾಲಿಕಲ್ ಇದೆಯಾ, 2 ಫಾಲಿಕಲ್ಸ್ ಇದೆಯಾ, 3 ಫಾಲಿಕಲ್ಸ್ ಇದೆಯಾ, ಅದು ಕ್ವಾಲಿಟಿ ಅಂತ ಹೇಳ್ತೀವಿ ನಾವು. ಅದೊಂದು ಮತ್ತೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ ನಲ್ಲಿ ಎಷ್ಟು ಗ್ರಾಫ್ಟ್ಸ್ ಇದಾವೆ ಅದನ್ನು ಬರುತ್ತೆ. ಸೊ ಈ ಪೇಷಂಟ್ ದಲ್ಲಿ ಯೂಶುವಲ್ ಆಗಿ ಸ್ಕ್ಯಾಲ್ಪ್ ಸೈಜ್ ಪ್ರಕಾರ ಸೆಕೆಂಡ್ ಸೆಷನ್ ಬೇಕೇ ಬೇಕು. ಬಟ್ ಆದ್ರೆ ಇವರಿಗೆ ಕನ್ಸಲ್ಟೇಷನ್ ನಲ್ಲಿ ನೋಡುವಾಗ ವಿಜುವಲ್ಸ್ಗಾಗಿ ನಾವು ವಿಜುವಲ್ಸ್ ನಲ್ಲಿ ಎಕ್ಸಾಮಿನೇಷನ್ ಮಾಡುವಾಗ ಡೋನರ್ ಲುಕ್ಸ್ ಚೆನ್ನಾಗಿ ಕಾಣಿದೆ, ಡೋನರ್ ಲುಕ್ಸ್ ವೆರಿ ಗುಡ್. ಆದ್ರೆ ಟ್ರಾನ್ಸ್ಪ್ಲಾಂಟೇಷನ್ ನಲ್ಲಿ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಹಾರ್ವೆಸ್ಟೇಷನ್ ಮಾಡುವಾಗ ನಮಗೆ ಕ್ವಾಂಟಿಟಿ ಚೆನ್ನಾಗಿ ಬಂದಿದೆ. ಕ್ವಾಂಟಿಟಿ ಅಂದ್ರೆ ಏನು, ನಂಬರ್ ಆಫ್ ದ ಗ್ರಾಫ್ಟ್ಸ್ 2700 ಗ್ರಾಫ್ಟ್ಸ್ ಬಂದಿದೆ ಇವರಿಗೆ. ಮತ್ತೆ ಕ್ವಾಲಿಟಿ ನೋಡಿದ್ರೆ ಬಹಳ ಜಾಸ್ತಿ ಪರ್ಸೆಂಟೇಜ್ ಸಿಂಗಲ್ಸ್ ಇದಾವೆ. ಅದರಿಂದ ನಾವು ಸ್ವಲ್ಪ ಹೇರ್ ಲೈನ್ ರೀಡಿಸೈನ್ ಮಾಡಿ ಸ್ವಲ್ಪ ಹೈಯರ್ ಹೇರ್ ಲೈನ್ ತಗೊಂಡು ಮತ್ತೆ ಓನ್ಲಿ 65 to 70% ಭಾಗ ಮಾತ್ರ ಇಂಪ್ಲಾಂಟೇಷನ್ ಮಾಡಲಾಗಿದೆ. ಇವರಿಗೆ ನೆಕ್ಸ್ಟ್ ಸೆಷನ್ ನಾವು ವರ್ಟೆಕ್ಸ್ ಏರಿಯಾದಲ್ಲಿ ಬ್ಯಾಕ್ ಸೈಡ್ ನಲ್ಲಿ ಇಂಪ್ಲಾಂಟ್ ಮಾಡಬಹುದು. ಸೊ ಇದರಲ್ಲಿ ಈ ಏರ್ಲೈನ್ ರೀಡಿಸೈನ್ ಮಾಡಿ ಒಳ್ಳೆ ಪ್ಲಾನ್ ಮಾಡಿಲ್ಲ ಅಂದ್ರೆ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಯೂರೋಗ್ರಾಫ್ಟ್ ನಲ್ಲಿ ಬಹಳ ಸಿಂಗಲ್ಸ್ ಇದಾವೆ. ಹಂಗಂದ್ರೆ ಸಿಂಗಲ್ ಜಾಸ್ತಿ ಇಂಪ್ಲಾಂಟ್ ಮಾಡಿದ್ರೆ ಎಲ್ಲ ಕಡೆ ಡೆನ್ಸಿಟಿ ಬರೋದಿಲ್ಲ, ಫೇಲ್ಯೂರ್ ಆಗ್ಬೋದು. ಅದರಿಂದ ಈಗ ನಮಗೆ ಒಂದು ಒಳ್ಳೆ ಪ್ಲಾನ್ ಮಾಡಬೇಕಾಗತ್ತೆ, ಮತ್ತೆ ಒಳ್ಳೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಈ ಕ್ವಾಂಟಿಟಿ ಕ್ವಾಲಿಟಿ ಸರ್ಜರಿ ದಿನ ಮಾತ್ರ ಗೊತ್ತಾಗುತ್ತೆ ನಮಗೆ, ಕನ್ಸಲ್ಟೇಷನ್ ನಲ್ಲಿ ಗೊತ್ತಾಗುತ್ತೆ. ಬಟ್ ಎಕ್ಸಾಕ್ಟ್ ಕ್ವಾಲಿಟಿ ಹೆಂಗಿದೆ ಅಂತ ನಮ್ಗೆ ಹಾರ್ವೆಸ್ಟೇಷನ್ ಮಾಡುವಾಗ ಗೊತ್ತಾಗುತ್ತೆ. ಅದಕ್ಕಾಗಿ ಈ ಪೇಷಂಟ್ಗೆ ಈ ತರ ಮಾಡಲಾಗಿದೆ. ಇದು ಕ್ಲಾಸ್ 5 ಬಾಲ್ನೆಸ್ ಪೇಷಂಟು. ಇಲ್ಲಿ ನಾವು ನೋಡಿ ಹೇರ್ ಲೈನ್ ಸ್ವಲ್ಪ ಮೇಲೆ ತಗೊಂಡಿದ್ವಿ. ಯಾಕಂದ್ರೆ ಫ್ರಂಟ್ ತಗೊಂಡ್ರೆ ಆಲ್ಮೋಸ್ಟ್ ನಮ್ಗೊಂದು 500 ಎಕ್ಸ್ಟ್ರಾ ಗ್ರಾಫ್ಟ್ಸ್ ಬೇಕಾಗಿದೆ. ಇವ್ರದ್ದು ಡೋನರ್ ಚೆನ್ನಾಗಿ ಕಾಣುತ್ತೆ. ಬೆಳಗ್ಗೆ ಬಿಫೋರ್ ಡೂಯಿಂಗ್ ಸರ್ಜರಿ ನೋಡಕ್ ಮಾತ್ರ ಬಹಳ ಚೆನ್ನಾಗಿತ್ತು. ಬಟ್ ಹಾರ್ವೆಸ್ಟೇಷನ್ ಮಾಡುವಾಗ 2700 ಗ್ರಾಫ್ಟ್ಸ್ ಬಂದಿದೆ. ಬಟ್ ಅದರಲ್ಲಿ ಬಹಳ ಸಿಂಗಲ್ಸ್ ಇದಾವೆ ಫಾಲಿಕಲ್ಸ್. ಅದರಿಂದ ಹೈಯರ್ ಏರ್ ಲೈನ್ ತಗೊಂಡಿದ್ವಿ. ಮತ್ತೆ ಕವರೇಜ್ ಓನ್ಲಿ 65% to 70% ಮಾತ್ರ ಮಾಡಿದ್ವಿ. ಈಗ ಈ ಕ್ರೌನ್ ಏರಿಯಾದ ಸೆಕೆಂಡ್ ಸೆಷನ್ ನಲ್ಲಿ ನಾವು ಮಾಡಬಹುದು. ಸೆಕೆಂಡ್ ಸೆಷನ್ ನಲ್ಲಿ ಮಾಡುವಾಗ ಕ್ರೌನ್ ಏರಿಯಾದಲ್ಲಿ ಮಾಡ್ತೀವಿ. ಮತ್ತೆ ಸ್ವಲ್ಪ ಬೇಕಾದ್ರೆ ಫ್ರಂಟ್ ಟು ಡೆನ್ಸಿಟಿ ಹಾಕೋಬಹುದು. ಇದರಿಂದ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಇವ್ರ ಟ್ರಾನ್ಸ್ಪ್ಲಾಂಟೇಷನ್. ಅದು ಬಿಟ್ಬಿಟ್ಟು ಒಂದೇ ಸಾರಿ ಫ್ರಂಟ್ ಜಾಗದಲ್ಲಿ ಜಾಸ್ತಿ ಗ್ರಾಫ್ಟ್ಸ್ ನಾವು ಇಂಪ್ಲಾಂಟ್ ಮಾಡಕ್ ಹೋದ್ರೆ ಇವು ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ಯೂರ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಇದಾವೆ. ಅದರಿಂದ ಕ್ಲಾಸ್ 5 ಬಾಲ್ನೆಸ್ ನಲ್ಲಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಡ್ರಾಬ್ಯಾಕ್ಸ್ ಏನಂದ್ರೆ ಸ್ಕ್ಯಾಲ್ಪ್ ಸೈಜ್ ಬಹಳ ದೊಡ್ಡದಿದ್ದು, ಅದರಿಂದ ಗ್ರಾಫ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲ ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಾಸ್ 5 ಬಾಲ್ನೆಸ್ ಇರೋರಿಗೆ, ಕ್ಲಾಸ್ 6 ಇರೋರಿಗೆ 2 ಸೆಷನ್ಸ್ ನಲ್ಲಿ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ಇದು ಬಿಟ್ಟು ಬೇರೆ ಏನು ಪ್ಲಾನ್ ಮಾಡಿದ್ರು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಈಗ ಡೋನರ್ ತೋರ್ಸೋಣ ಒಂದ್ಸಾರಿ. ಈ ಡೋನರ್ ಏರಿಯಾ ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನ್ ಟೈಮ್ದಲ್ಲಿ ಬಹಳ ಚೆನ್ನಾಗಿ ಅಪಿಯರೆನ್ಸ್ಗೋಸ್ಕರ ಬಹಳ ಚೆನ್ನಾಗಿ ಕಾಣಿದೆ. ಅಂದ್ರೆ ಅಲ್ಲಿ ಜಾಸ್ತಿ ಗ್ರಾಫ್ಟ್ಸ್ ಇದೆ, ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಅನಿಸಿದೆ. ಬಟ್ ಆಫ್ಟರ್ ಎಕ್ಸ್ಟ್ರಾಕ್ಷನ್ ನಾವು ಸೇಫ್ ಡೋನರ್ ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಅಂದ್ರೆ ಜಾಸ್ತಿನೂ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾಕ್ ಸೈಡ್ ಡ್ಯಾಮೇಜ್ ಆಗಬಾರ್ದು. ನೋಡಿ ಇಲ್ಲಿಂದ ಇದೆಲ್ಲ ನಾವು ಫುಲ್ ಈ ಜಾಗದಲ್ಲಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ 2700 ಗ್ರಾಫ್ಟ್ಸ್. ಅದರಲ್ಲಿ ಬಹಳ ಸಿಂಗಲ್ ಫಾಲಿಕ್ಯುಲರ್ ಯೂನಿಟ್ಸ್ ಬಂದಿದೆ. ಇಷ್ಟುವರೆಗೂ ಮಾಡೋಕ್ಕಾದೆ. ಈ ಕ್ರೌನ್ ಏರಿಯಾದಲ್ಲಿ ನೆಕ್ಸ್ಟ್ ಸೆಷನ್ ಆಫ್ಟರ್ ಮಿನಿಮಮ್ 6 months ಗ್ಯಾಪ್ನಲ್ಲಿ ಸೆಕೆಂಡ್ ಸೆಷನ್ ಮಾಡಿ ಫುಲ್ ಕವರೇಜ್ ಕೊಡ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಸೊ ಈ ಥರ ಕೇಸ್ಗಳಿಗೆ ಯಾಕೆ ಸೆಕೆಂಡ್ ಸೆಷನ್ ಬೇಕು ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಲಾಗಿದೆ. ಬಟ್ ಒಂದೇ ಸರಿ ಮಾಡಿದ್ರೆ ಈಗ ಜಾಸ್ತಿ ಏರ್ ಗ್ರಾಫ್ಟ್ಸ್ ತಗೊಂಡೋಗಿ ಚಾನ್ಸ್ ಇಲ್ಲ. ಇಲ್ಲಿ ಒಂದೇ ಸರಿ ಮಾಡಿ ಫ್ರಂಟ್ ಲೈನ್ ಜಾಸ್ತಿ ಮುಂದೆ ಹಾಕ್ಕೊಂಡ್ರೆ ಇದು ಫೇಲ್ಯೂರ್ ಆಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್. ಅದರಿಂದ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್ ಈ ಪೇಷಂಟ್ದಲ್ಲಿ. ಸ್ಕ್ಯಾಲ್ಪ್ ಸೈಜು, ಡೋನರ್ ಪ್ರಾಕ್ಟಿಕಲ್ ಅವೈಲಬಿಲಿಟಿ, ಅಂದರೆ ನೋಡೋಕೆ ಬೇರೆ ಇದೆ, ನಮ್ಮ ಪ್ರಾಕ್ಟಿಕಲ್ಗೆ ಮಾಡುವಾಗ ಬೇರೆ ಇದೆ, ಅದು ಪ್ರಾಕ್ಟಿಕಲ್ ಅವೈಲಬಿಲಿಟಿ.
ಎಕ್ಸಿಕ್ಯೂಷನ್ ಪ್ಲಾನ್ ಯಾವ ಥರ ಇಂಪ್ಲಾಂಟ್ ಮಾಡಿದ್ವಿ, ಎಲ್ಲಿಂದ ಶುರು ಮಾಡಿದ್ವಿ ಹೇರ್ ಲೈನು ಮತ್ತು ಎಲ್ಲಿವರೆಗೆ ಇಂಪ್ಲಾಂಟ್ ಮಾಡಿದ್ವಿ, ಈ ಪಾಯಿಂಟ್ಸ್ ಭಾಳ ಮುಖ್ಯ. ಅದರಿಂದ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ರೀಸನ್ಕ್ಕಾಗಿ ಈ ವಿಡಿಯೋ ಮಾಡಲಾಗಿದೆ. ಕನ್ಕ್ಲೂಷನ್ ಏನಂದರೆ, ಈ ಥರ ಪೇಷಂಟ್ಗೆ ಅಂದರೆ ಕ್ಲಾಸ್ 5 ಕ್ಲಾಸ್ 6 ಇಲ್ಲ, ಈವನ್ ಕ್ಲಾಸ್ 3 ಕ್ಲಾಸ್ 4 ಇರೋವರೆಗೇನು ಈ ಥರ ಕ್ವಾಲಿಟಿ ಪೂರ್ ಇದ್ರೆ, ಗ್ರಾಫ್ಟ್ ನಂಬರ್ ಚೆನ್ನಾಗಿ ಬಂದ್ರೂ, ಕ್ವಾಂಟಿಟಿ ಚೆನ್ನಾಗಿದ್ರು ಸೆಕೆಂಡ್ ಸೆಷನ್ ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಫ್ಯಾಕ್ಟರು. ಈ ಫ್ಯಾಕ್ಟರ್ ನಮಗೆ ಕನ್ಸಲ್ಟೇಷನ್ನಲ್ಲಿ ಆಗಲಿ ಆಲ್ಮೋಸ್ಟ್ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ನಮಗೆ ಹಾರ್ವೆಸ್ಟೇಷನ್ ಮಾಡಿದ ಆದಮೇಲೆ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದ ಟೈಮು ಸ್ವಲ್ಪ ಟೈಮ್ ಬಿಫೋರ್ ಕನ್ಸಲ್ಟೇಷನ್, ಡ್ಯೂರಿಂಗ್ ಕನ್ಸಲ್ಟೇಷನ್ ಗೊತ್ತಾಗುತ್ತೆ. ಬಟ್ ಸ್ವಲ್ಪ ಕೇಸ್ಗಳಿಗೆ ನಾವು ಹಾರ್ವೆಸ್ಟೇಷನ್ ಮಾಡಿದ ಆದಮೇಲೆ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅವ್ರದ್ದು ಗ್ರಾಫ್ಟ್ಸ್ ಅಂತ ಗೊತ್ತಾಗೋದು. ಆ ಥರ ಪೇಷಂಟ್ ಅವರಿಗೆ ಸೆಕೆಂಡ್ ಸೆಷನ್ ಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.